ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಶ್ಚಿಮ ಬಂಗಾಳದಲ್ಲಿ 2 ಹಂತಗಳಲ್ಲಿ ಮತದಾನ ಆಗುತ್ತೆ. ಒಂದು ನಿನ್ನೆ ಸಂಪನ್ನ ಆಯಿತು 23ನೇ ತಾರೀಕು. ಇನ್ನೊಂದು 2ನೇದು ಮತ್ತು ಕೊನೆಯ ಸುತ್ತಿನ ಮತದಾನ ಏಪ್ರಿಲ್ 29ಕ್ಕಾಗುತ್ತೆ. ಮೇ 4ನೇ ತಾರೀಕು ಫಲಿತಾಂಶಗಳು ಹೊರಗಡೆ ಬರ್ತವೆ. ಸೊ ನಿನ್ನೆ ನಡೆದಂತಹ ಮೊದಲ ಹಂತದ ಮತದಾನದಲ್ಲಿ ಏನಾಯಿತು ಮುಖ್ಯವಾಗಿ ಅನ್ನೋದನ್ನು ವಿವರಿಸುವ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಯಾರು ಗೆಲ್ತಿದ್ದಾರೆ, ನಿನ್ನೆಯ ಮೊದಲ ಹಂತದ ಮತದಾನದಲ್ಲಿ ಯಾರು ಹೆಚ್ಚು ಸೀಟುಗಳನ್ನು ಪಡ್ಕೊಳ್ಳೋ ಸಾಧ್ಯತೆ ಇದೆ ಮತ್ತು ಯಾಕೆ, ಅದೆಲ್ಲದರ ನಡುವೆ ದೊಡ್ಡ ಆಶ್ಚರ್ಯ ಅಂತಂದರೆ ನಿನ್ನೆ ಮತದಾನದ ಪ್ರಮಾಣ 90% ವೋಟಿಂಗ್ ಆಗಿದೆ. 90%, 90% ಟರ್ನ್ ಅರೌಂಡ್. ಯಾರು ಊಹೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ರೆಕಾರ್ಡ್ ಬ್ರೇಕಿಂಗ್. ಅದರ ಅರ್ಥ ಏನು? ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬೀದಿಗೆ ಬಂದು ಅಥವಾ ಹೊರಗಡೆ ಬಂದು ವೋಟ್ ಹಾಕಿದ್ದಾರೆ ಅಂತಂದರೆ ಯಾರ ಪರವಾಗಿ ಹೋಗಿರಬಹುದು? ಮಮತಾ ಬ್ಯಾನರ್ಜಿಗೆ ಅದು ಪ್ಲಸ್ ಆಗಿದೆಯಾ ಅಥವಾ BJPಗೆ ಪ್ಲಸ್ ಆಗಿದೆಯಾ? ಅದನ್ನು ಸಹ ನನಗೆ ಬಂದಿರುವಂತಹ ಮಾಹಿತಿಯ ಆಧಾರದ ಮೇಲೆ ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ನಿನ್ನೆ ಮತದಾನ ಮುಗೀತು. ಮೊದಲನೇ ಹಂತದ ಮತದಾನ ಪಶ್ಚಿಮ ಬಂಗಾಳದಲ್ಲಿ ಮುಗೀತು. ಸೊ ಎಲ್ರಿಗೂ ಹುಬ್ಬೇರಿಸುವ ರೀತಿಯಲ್ಲಿ ಮತದಾನದ ಪ್ರಮಾಣ ಇತ್ತಲ್ಲ, ಅದು 90%ಗಿಂತ ಹೆಚ್ಚಿದೆ. 5 ಗಂಟೆಗೇನೆ 89.63% ಅಂತ ಕೆಲವು ಲೆಕ್ಕಗಳು ಹೇಳ್ತಿದ್ದಾವೆ. ಸೊ ಇನ್ನೂ 1 ಗಂಟೆ 6 ಗಂಟೆವರೆಗೂ ಎಷ್ಟಾಗಿರ್ಬೋದು? 90 ಈಸಿಯಾಗಿ ದಾಟಿರುತ್ತೆ. 90% ಮತದಾನ ಅಂದರೆ ಅದರ ಅರ್ಥ ಜನ ಎಲ್ಲರೂ ಆಲ್ಮೋಸ್ಟ್ 100ಕ್ಕೆ 90ಕ್ಕಿಂತ ಹೆಚ್ಚು ಜನ ಮತದಾನದಲ್ಲಿ ಉತ್ಸುಕತೆಯನ್ನು ತೋರಿಸಿದ್ದಾರೆ, ಮತದಾನದಕ್ಕೆ ಪಾಲ್ಗೊಳ್ಳುವಿಕೆಯನ್ನು ತೋರಿಸಿದ್ದಾರೆ. ಹಾಗಾದರೆ ಹೆಚ್ಚಿನ ಮತದಾನ ಯಾರಿಗೆ ಲಾಭದಾಯಕ? ಈಗ ಅಲ್ಲಿನ ಎಕ್ಸ್ಪರ್ಟ್ಸ್ ಕೆಲವರು ಮಾತುಗಳನ್ನು ಕೇಳಿದ ನಂತರ ಯಾರಿಗೆ ಹೆಚ್ಚು ಸೀಟು ಸಿಕ್ಕಿರಬಹುದು? ಯಾಕೆಂದರೆ ನಿನ್ನೆ ನಡೆದಿದ್ದು 152 ಸೀಟುಗಳಿಗೆ ಮತದಾನ, 152 ಸೀಟ್ಸ್. ಸೊ ಆ 152ರಲ್ಲಿ ಯಾರಿಗೆ ಎಷ್ಟು ಅಂತ ನೋಡೋದಾದರೆ, ಈಗ ನನಗೆ ಬಂದಿರುವಂತಹ ಮಾಹಿತಿ ಅಥವಾ ನಾನು ಕಂಡುಕೊಂಡಿರುವಂತಹ ಮಾಹಿತಿಯ ಪ್ರಕಾರ ಸುಮಾರು 60ರಿಂದ 65 ಸೀಟು 60ರಿಂದ 65 ಸೀಟು BJPಗೆ ಹೋಗ್ತಾ ಇದೆ. 60ರಿಂದ 65 ಸೀಟು. ಹಾಗಾದರೆ TMCಗೆ ಎಷ್ಟು ಬರಬಹುದು? 70ರಿಂದ 80ರವರೆಗೆ TMCಗೆ ಸೀಟುಗಳು ಬರೋ ಸಾಧ್ಯತೆ ಇದೆ ಅಂತ ಲೋಕಲ್ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ. ಅಲ್ಲಿ ದಶಕಗಳಿಂದ ಪತ್ರಕರ್ತರಾಗಿ ಕೆಲಸ ಮಾಡ್ತಿರುವಂತಹ ಮತ್ತು ರಾಜಕಾರಣವನ್ನು, ಚುನಾವಣೆಗಳನ್ನು ಕವರ್ ಮಾಡಿರುವಂತಹ ಹಿರಿಯ ಪತ್ರಕರ್ತರು ಹೇಳ್ತಿರುವಂತಹ ಸಂಖ್ಯೆ ಇದು. BJP 60ರಿಂದ 65, TMC 70ರಿಂದ 80 ಸೀಟು 152ರಲ್ಲಿ. ಇನ್ನು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರು ಇದ್ದಾರೆ, ಹೆಸರಿಗೆ ಇದ್ದಾರೆ, ಏನೂ ಇಲ್ಲ ಅವ್ರದ್ದು. 1 ಸೀಟು 2 ಸೀಟು 3 ಸೀಟು ಈ ಲೆಕ್ಕದಲ್ಲೇ ಇದ್ದಾರೆ. 2021ರಲ್ಲಿ ಅವ್ರದ್ದು ಏನು ಗತಿ ಆಗಿತ್ತೋ ಈ ಬಾರಿಯೂ ಅದೇ ಗತಿ ಆಗುತ್ತೆ. ಸೊ ಮೇನ್ ಫೈಟ್ BJP ಮತ್ತು TMC ನಡುವೆ ಮಾತ್ರ ನಡೀತಾ ಇರೋದು. ಅದು ಸ್ಪಷ್ಟ ಆಗೋಯ್ತು ಮೊದಲನೇ ಹಂತದಲ್ಲಿ. ಈಗ ಈ ಮತ ಪ್ರಮಾಣ ಏರಿಕೆ ಆಗಿದೆಯಲ್ಲ, 90% ವೋಟಿಂಗ್ ಆಗಿದೆಯಲ್ಲ, ಅದು ಯಾರ ಕಡೆ ಹೋಗ್ತಿದೆ? ಹಾಗಾದರೆ ಇದರ ಅರ್ಥ ಏನು? ಆಂಟಿ ಇನ್ಕಂಬನ್ಸಿನ, ಆಡಳಿತ ವಿರೋಧಿ ಅಲೆನ, ಅಥವಾ BJPಯನ್ನು ಸೋಲಿಸಬೇಕು ಅಂತ ಮುಸ್ಲಿಂ ಸಮುದಾಯ, ಅಲ್ಪಸಂಖ್ಯಾತರು, ಬೇರೆ ಅಲ್ಪಸಂಖ್ಯಾತರು ಪ್ಲಸ್ ದಲಿತ, ಶೋಷಿತ ಮತ್ತು ಹಿಂದುಳಿದ ವರ್ಗಗಳು ಏನು ಒಬ್ಬರು ಮಿಸ್ ಆಗದೆ ಬಂದು ವೋಟಿಂಗ್ ಹಾಕಿದಾರ? ಹಾಗೆ ಕಾಣ್ತಿದೆ. ಮುಸ್ಲಿಮರಂತೂ ಒಬ್ಬರೂ ಸಹ ಮಿಸ್ ಆಗದೆ ಬಂದು ವೋಟ್ ಹಾಕಿರುವ ರೀತಿಯಲ್ಲಿ ಕಾಣ್ತಾ ಇದೆ. 24 ಲಕ್ಷ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಅದರಲ್ಲಿ ಹೆಚ್ಚಿನವರು ಮುಸ್ಲಿಮರು ಅಂತ ಹೇಳಬೇಕಾಗಿಲ್ಲ ನಿಮಗೆ. ಸೊ BJP ಚುನಾವಣಾ ಆಯೋಗದ ಜೊತೆ ಸೇರಿಕೊಂಡು ಷಡ್ಯಂತ್ರ ರೂಪಿಸಿ ಮುಸ್ಲಿಮರ ಮತದಾನದ ಹಕ್ಕನ್ನು ಕಸಿತಾ ಇದೆ. BJP ಏನಾದರೂ ಗೆದ್ದರೆ ನಮ್ಮ ಪರಿಸ್ಥಿತಿ ಸಿಕ್ಕಾಪಟ್ಟೆ ಬಿಗಡಾಯಿಸುತ್ತೆ ಅನ್ನುವಂತಹ ಒಂದು ಚಿಂತನೆ ಅಥವಾ ಯೋಚನೆ ಬಲವಾಗಿ ಮುಸ್ಲಿಂ ಸಮುದಾಯಕ್ಕೆ ಬಂದ ಹಾಗಿದೆ. ಹಾಗಾಗಿ ಮುಸ್ಲಿಂ ಸಮುದಾಯ ಎಷ್ಟು ಪರ್ಸೆಂಟೇಜ್, ಕೆಲವು ಸೀಟುಗಳಲ್ಲಿ 50%ವರೆಗೂ ಇದೆ, ಕೆಲವು ಸೀಟುಗಳಲ್ಲಿ 20%ಇಂದ ಇದೆ. ಎಲ್ಲರೂ ಒಟ್ಟಾರೆಯಾಗಿ ಯಾರಿಗೆಲ್ಲ ಮತದಾನದ ಹಕ್ಕಿದೆಯೋ
ಎಲ್ಲರೂ ಮಿಸ್ ಮಾಡದೆ ಹೋಗಿ ಓಟ್ ಹಾಕಿದ್ದಾರೆ ಅಂತ ಸ್ಪಷ್ಟವಾಗಿ ಇದರಲ್ಲಿ ಗೊತ್ತಾಗ್ತಿದೆ. ಅದೇ ರೀತಿ ಹಿಂದುತ್ವದ ಹೆಸರಿನಲ್ಲಿರುವಂತಹ ಒಂದಷ್ಟು ಸೀಟುಗಳೇನಿದ್ದಾವೆ ಅಥವಾ ಮತದಾರರೇನಿದ್ದಾರೆ ಅವರು ಸಹ BJP ಪರ ನಿಲ್ಲಲೇಬೇಕು ಅಂತ ಪಣ ತೊಟ್ಟ ಹಾಗೆ ಅವರೂ ಸಹ ಒಟ್ಟಾರೆಯಾಗಿ ಒಬ್ಬರು ಮಿಸ್ ಆಗದಂಗೆ ಬಂದು ಓಟ್ ಹಾಕಿರುವ ಸಾಧ್ಯತೆ ಇದೆ. ಹಾಗಾಗಿಯೇ 90% ವೋಟಿಂಗ್ ಅಂತ ಕಂಡು ಬರ್ತಾ ಇರೋದು ನಮಗೆ 90%. ಇನ್ನು ಅಲ್ಲಿದ್ದಂತಹ ಹಿರಿಯ ಪತ್ರಕರ್ತರು ಅಥವಾ ಅದನ್ನು ಕವರ್ ಮಾಡ್ತಿರುವಂತಹ ಹಿರಿಯ ಪತ್ರಕರ್ತರು ಒಬ್ಬರು ಮಹಾರಾಷ್ಟ್ರ ಮೂಲದವರು ಹೇಳ್ತಾರೆ, CRPF ಪೊಲೀಸು ಇವುಗಳನ್ನು ಬಳಸ್ಕೊಂಡು ಮುಸ್ಲಿಂ ಮತದಾರರನ್ನ ಒಂದಷ್ಟು ಜನರನ್ನ ಮತದಾನ ಮಾಡದಂತೆ ತಡೆಯುವ ಪ್ರಯತ್ನಗಳು ಮಾಡುವ ಯೋಚನೆಯಲ್ಲಿ BJP ಇತ್ತು. ಆದರೆ ಅಲ್ಲಿನ ಮತದಾರರ ಸಂಖ್ಯೆ ನೋಡಿ, ಜನ ಮನೆಯಿಂದ ಹೊರಗಡೆ ಬರ್ತಿರುವಂತಹ ಸಂಖ್ಯೆಗಳನ್ನು ನೋಡಿ ಆ ಪ್ರಯತ್ನವನ್ನ BJP ಕೊನೆ ಕ್ಷಣದಲ್ಲಿ ಕೈ ಬಿಟ್ಟಿದೆ. ಪತ್ರಕರ್ತ ವಾಂಖೆಡೆ ಅನ್ನುವಂಥವರು ಹೇಳಿರುವಂತಹ ಮಾತಿದು. ಅಂತಹ ಪರಿಸ್ಥಿತಿಗಳು ಸಹ ನಿರ್ಮಾಣ ಆಗಿದ್ದಾವೆ ಅಂತ. ಇನ್ನು ಹಿಂಸಾತ್ಮಕ ಕೃತ್ಯಗಳು ಸಾಕಷ್ಟು ಜಾಗಗಳಲ್ಲಾಗಿದ್ದಾವೆ. ಆಲ್ಮೋಸ್ಟ್ 20-30% ಸೀಟುಗಳಲ್ಲಿ ಹಿಂಸೆಗಳಾಗಿದ್ದಾವೆ. ಚುನಾವಣಾ ಹಿಂಸಾಚಾರ ನಡೆದಿದೆ. ಅದರಲ್ಲಿ ಬಹಳ ಮುಖ್ಯವಾದಂಥದ್ದು ಅಂದರೆ ಒಂದು ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ಸುವೇಂದು ಸರ್ಕಾರ್ ಆತನನ್ನ ಹಿಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ. ಓಡಿದ್ರು ಬಿಡ್ತಿಲ್ಲ, ಪೊಲೀಸ್ ಅಡ್ಡ ಬಂದ್ರು ಬಿಡ್ತಿಲ್ಲ, ಏನು ಮಾಡಿದ್ರು ಬಿಟ್ಟಿಲ್ಲ, ಆತನನ್ನ ಹಿಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ. ಇನ್ನೊಂದು ಕ್ಷೇತ್ರ ಮುರ್ಷಿದಾಬಾದ್, ಬಾಬರಿ ಮಸೀದಿ ಕಥೆ ಎಲ್ಲ ಬಂತಲ್ಲ, ಹುಮಾಯು ಕಬೀರ್ ಅನ್ನುವಂತಹ ವ್ಯಕ್ತಿ TMCಯಿಂದಲೇ ಹೊರಗಡೆ ಬಂದು TMC ವಿರುದ್ಧವೇ BJP ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಬಾಬರಿ ಮಸೀದಿ ಕಟ್ಟುತ್ತೀನಿ ಅಂತ ಒಂದು ಕಥೆ ಕಟ್ಟಿ ಆ ಮೂಲಕ BJPಗೆ ಹಿಂದುತ್ವ ಮತಗಳನ್ನು ಏನು ಒಂದು ರೀತಿ ಕನ್ಸಾಲಿಡೇಟ್ ಆಗೋದಕ್ಕೆ ಸಾಧ್ಯತೆಗಳನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದಂತಹ ವ್ಯಕ್ತಿ. ಆ ಸೀಟಲ್ಲಿ ಕಚ್ಚಾ ಬಾಂಬು ಸ್ಫೋಟ ಆಗಿದೆ. ಇನ್ನು ಬೇರೆ ಕಡೆ ಎಲ್ಲ ಹಿಂಸಾಚಾರ ಕೃತ್ಯಗಳು ಸಾಕಷ್ಟು ನಡೆದಿದ್ದಾವೆ ಅಂತ ವರದಿಗಳು ಬರ್ತಾ ಇದೆ. ಸೊ ಈ ವಿಚಾರವಾಗಿಯೂ ಸಹ ಚುನಾವಣಾ ಆಯೋಗದ ಮೇಲೆ ಪ್ರಶ್ನೆಗಳು ಬರ್ತಿರೋದು. ಹಿಂಸೆಗೆ ಯಾರು ಹೊಣೆ, ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಸಹ ಬರ್ತವೆ. ಇನ್ನು ಒಟ್ಟಾರೆಯಾಗಿ ಈ ಇಡೀ ಚುನಾವಣೆಯನ್ನ ನಾವು ನೋಡೋದಾದ್ರೆ BJP ಹೇಗಾದರೂ ಮಾಡಿ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಲೇಬೇಕು ಅಂತ 2021ರಲ್ಲಿ ದೊಡ್ಡ ಪ್ರಯತ್ನ ನಡೆಸಿತ್ತು. ಹಿಂದೂ ಮುಸ್ಲಿಂ ಅಂತ ಮಾಡಿತ್ತು. ಅದು ಸಫಲ ಆಗಲಿಲ್ಲ. 100ರ ಗಡಿ ದಾಟೇ ಬಿಡ್ತೀವಿ ಅನ್ಕೊಂಡಿದ್ರು. ಎಕ್ಸಿಟ್ ಪೋಲು, ಒಪಿನಿಯನ್ ಪೋಲು, ಆ ಪೋಲು, ಈ ಪೋಲು, ಎಂಜಲು ಮಾಧ್ಯಮ, ಗೋಧಿ ಮಾಧ್ಯಮ ಎಲ್ಲವೂ BJPನ ಖುಷಿ ಪಡಿಸೋದಕ್ಕೆ 100 ದಾಟ್ಬಿಡ್ತೀರಿ ಅಂತ. ಬಟ್ ಅವರಿಗೆ ಕೊನೆಗೆ ಬಂದಿದ್ದು 60ರಿಂದ 70 ಸೀಟುಗಳು, 67-68 ಸೀಟು ಬಂತು. ಅಷ್ಟಕ್ಕೆ ತೃಪ್ತಿ ಪಡಬೇಕಾಯಿತು BJP. ಈ ಬಾರಿ ಅದನ್ನು ಹೇಗಾದರೂ ಮಾಡಿ 100ರಿಂದ 115ರವರೆಗೆ ಬಂದುಬಿಟ್ರೆ ಸಾಕು. ಆಮೇಲೆ ನಾವು ಆಪರೇಷನ್ ಕಮಲ ಮಾಡಿ ನಮಗೆ ಬೇಕಾಗಿರುವಂತಹ ಇನ್ನೊಂದು 25 ಸೀಟುಗಳನ್ನು ಹೇಗೋ ಸಂಪಾದನೆ ಮಾಡ್ಕೊಂಡ್ಬಿಡ್ತೀವಿ ನಾವು. ನಮ್ಮ ಹತ್ರ ED ಇದೆ, CBI ಇದೆ, IT ಇದೆ, ಎಲ್ಲವೂ ಇದ್ದಾವೆ. ಪ್ಲಸ್ ಚುನಾವಣಾ ಆಯೋಗವೇ ಇದೆ. ಅದಕ್ಕಿಂತ ಮಿಗಿಲಾಗಿ ಹಂಗ್ ಅಸೆಂಬ್ಲಿ ಆದಾಗ, ಯಾರಿಗೂ ಸ್ಪಷ್ಟ ಬಹುಮತ ಬಂದಿಲ್ಲ ಅಂದಾಗ ಅಥವಾ ಕ್ಲೋಸ್ ಫೈಟ್ ಇದ್ದಾಗ, ಸರ್ಕಾರ ರಚನೆ ಸಂದರ್ಭ ಬಂದಾಗ ನಮ್ಮ ಪರ ಕೆಲಸ ಮಾಡುವ ರಾಜ್ಯಪಾಲರಿದ್ದಾರೆ ಅನ್ನುವ ಧೈರ್ಯ BJPಗೆ. ಆ ಕಾರಣಕ್ಕಾಗಿಯೇ BJP ಅಮಿತ್ ಶಾ ಹೇಳ್ಕೊಂಡಿರೋದು ಅವರ ಲೀಡರ್ಸ್ ಹತ್ರ 115 ಬಂದರೆ ಸಾಕು, ನಾವು ಸರ್ಕಾರ ರಚನೆ ಹೇಗೋ ಮಾಡಿಬಿಡ್ತೀವಿ, ಅದು ನನಗೆ ಬಿಡಿ, ನೀವು 115 ಸೀಟ್ ತಗೊಂಡು ಬನ್ನಿ. ಇದು BJP ನಾಯಕರಿಗೆ ಅಮಿತ್ ಶಾ ಹೇಳಿರುವಂತಹ ಮಾತು. ಹಾಗಾಗಿ ಇವರು ಒಟ್ಟಾರೆಯಾಗಿ ಈ ಚುನಾವಣೆಯನ್ನು ನೋಡ್ತಿರೋದೇನೆಂದರೆ ಹೇಗಾದರೂ ಮಾಡಿ ಹಿಂದೂ ಮುಸ್ಲಿಂ ಮಾಡಿ ಏನಾದರೂ ಮಾಡಿ ಮಮತಾ ಬ್ಯಾನರ್ಜಿಯನ್ನ ಕಟ್ಟಿ ಹಾಕಬೇಕು. 115 ಬಂದರೆ ಸಾಕು ನಮಗೆ. ಮಮತಾ ಬ್ಯಾನರ್ಜಿಯನ್ನ 125, 130 ಕಟ್ಟಿ ಹಾಕಿದ್ರೂ ಸಾಕು. 140 ಆದರೂ ಸಹ ಮಮತಾ ಬ್ಯಾನರ್ಜಿನ ತಡೀತೀವಿ ನಾವು. 140 ಆದರೂ ತಡೀತೀವಿ. ಬೇಕಾಗಿರೋದು 140 ಬಂದರೂ ಮಮತಾ ಬ್ಯಾನರ್ಜಿನ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡಲ್ಲ, ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ಈ ರೀತಿಯಾಗಿ ನೋಡಿಕೊಂಡು BJP ಹೋಗ್ತಿದ್ರೆ, ಈ ಕಡೆ ಮಮತಾ ಬ್ಯಾನರ್ಜಿ ಮುಸ್ಲಿಂ ಸಮುದಾಯದಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟರು. SIR ಮೂಲಕ ನಿಮ್ಗೆ ಏನಾಗಿದೆ ನೀವೇ ನೋಡ್ಕೊಳ್ಳಿ, ಅವರ ಅಧಿಕಾರಕ್ಕೆ ಬಂದರೆ ನಿಮ್ಮ ಪಾಡೇನಾಗುತ್ತೆ ನೀವೇ ನೋಡ್ಕೊಳ್ಳಿ, ನಾನಿದ್ದರೆ ನಿಮಗೆ ರಕ್ಷಣೆ,
ಹಾಗಾಗಿ ನನಗೆ ವೋಟ್ ಹಾಕಿ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಕೊಡೋದರಲ್ಲಿ ಮಮತಾ ಬ್ಯಾನರ್ಜಿ ಸಫಲ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಮುಸ್ಲಿಂ ಸಮುದಾಯ, ಶೋಷಿತ ಸಮುದಾಯಗಳು, ದಲಿತ ಸಮುದಾಯ, ಹಿಂದುಳಿದ ವರ್ಗಗಳು ದೊಡ್ಡ ಮಟ್ಟದಲ್ಲಿ ಅಲ್ಲದೆ ಹೋದರೂ ಸಹ ಈ ಮುಸ್ಲಿಂ ಸಮುದಾಯ 90% ಮಮತಾ ಬ್ಯಾನರ್ಜಿ ಕಡೆ ಬರ್ತಿದೆ, 10% ಕಾಂಗ್ರೆಸ್ ಕಮ್ಯುನಿಸ್ಟ್ ಕಡೆ ಹೋಗ್ತಿದೆ. ದಲಿತರು 60%ವರೆಗೂ ಮಮತಾ ಬ್ಯಾನರ್ಜಿ ಕಡೆ ಬರ್ತಿದ್ದಾರೆ. ಟಾಪ್ ಅಥವಾ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವಂತಹ ಹಿಂದೂ ಪಾಪ್ಯುಲೇಷನ್ ಇದೆ, ಅದರಲ್ಲಿ 40% ಮಮತಾ ಬ್ಯಾನರ್ಜಿ ಕಡೆ ಬರ್ತಿದೆ ಅಂತ ಅಲ್ಲಿನ ಸೂಚನೆಗಳು ಸಿಗ್ತಿದ್ದಾವೆ. ಆ ಮೂಲಕ ಬಿಜೆಪಿಯ ಕೇವಲ ಹಿಂದುತ್ವ ಅಜೆಂಡಾ ಇದೆಯಲ್ಲ, ಆ ಹಿಂದುತ್ವದ ಅಜೆಂಡಾಗೆ ಮಾರು ಹೋಗಿ ವೋಟ್ ಹಾಕುವವರನ್ನ ಬೀಟ್ ಮಾಡ್ತಾರೆ ಮಮತಾ ಬ್ಯಾನರ್ಜಿ. ಅಟ್ ದಿ ಎಂಡ್ ಆಫ್ ದಿ ಡೇ ಮಮತಾ ಬ್ಯಾನರ್ಜಿ ಜಯಶಾಲಿಯಾಗಿ ಹೊರಗಡೆ ಬರ್ತಾರೆ. ಇದು ಅಲ್ಲಿನ ಪೋಲ್ ಎಕ್ಸ್ಪರ್ಟ್ಗಳು ಹೇಳ್ತಿರುವಂಥದ್ದು. ಗೋಧಿ ಮಾಧ್ಯಮ ಅಲ್ಲ, ಎಂಜಲು ಮಾಧ್ಯಮ ಅಲ್ಲ, ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ತೊಡಗಿರುವ ಹಿರಿಯ ಪತ್ರಕರ್ತರು ಹೇಳ್ತಿರುವಂತಹ ಮಾತುಗಳು. ಮತ್ತು ಒಬ್ಬ ಪತ್ರಕರ್ತರು ಹೇಳ್ಕೊಂಡಿದ್ದಾರೆ, ಅವರಿಗೆ ಸ್ವತಃ ಬಿಜೆಪಿಯ ಅತಿ ದೊಡ್ಡ ನಾಯಕ ಹೇಳಿದರಂತೆ, ನಾವು 100 ದಾಟೋದು ಬಹಳ ಕಷ್ಟ ಇದೆ, ಸ್ವಲ್ಪ ತಪ್ಪುಗಳನ್ನು ನಾವು ಮಾಡಿಬಿಟ್ಟಿದ್ದೀವಿ ವೆಸ್ಟ್ ಬೆಂಗಾಲ್ನಲ್ಲಿ ಅಂತ. ಆ ತಪ್ಪುಗಳ ಪೈಕಿ ದೊಡ್ಡ ತಪ್ಪು ಅಂದರೆ 2021ರಲ್ಲಿ ನರೇಂದ್ರ ಮೋದಿ ಮಾಡಿದ ತಪ್ಪು, ಮಮತಾ ಬ್ಯಾನರ್ಜಿಯನ್ನು ಅವಮಾನಿಸೋದು. ಮೋದಿ ಏನು ಮಾಡಿದ್ರು? ಅತ್ಯಂತ ಕೆಟ್ಟ ಕೊಳಕ ರೀತಿಯಲ್ಲಿ, ಅತ್ಯಂತ ನೀಚ ರೀತಿಯಲ್ಲಿ ದೀದಿ ಓ ದೀದಿ ಅಂತ ಅಸಹ್ಯವಾಗಿ ಕೂಗಿದ್ರು. ಅದರಿಂದ ಪಾಠ ಕಲ್ತಿಲ್ಲ ಬಿಜೆಪಿ. ಅಮಿತ್ ಶಾ ಮೊನ್ನೆ ಮಾತಾಡ್ತಾ, ಹೇ ದೀದಿ ಕಿವಿ ಕೊಟ್ಟು ಕೇಳು, ಏಕವಚನ ಪ್ಲಸ್ ಏ ದೀದಿ, ಅದು ಸಹ ಸಾಕಷ್ಟು ಜನ ಮಹಿಳೆಯರಿಗೆ ದೊಡ್ಡ ಮಟ್ಟದಲ್ಲಿ ಅದು ಎಫೆಕ್ಟ್ ಆಗಿದೆ ಅಂತ ಹೇಳಲಾಗ್ತಿದೆ. ಸೊ ಕಳೆದ ಬಾರಿ ಮೋದಿಯ ಕೂಗು, ಈ ಬಾರಿ ಅಮಿತ್ ಶಾ ಕೂಗು ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿಯ ಕಮಲ ಅರಳದೆ ಇರೋದಕ್ಕೆ ಕಾರಣ ಆಗಬಹುದಾ ಅಂತ ಎಲ್ಲರೂ ಹೇಳ್ಕೊಳ್ತಿದ್ದಾರೆ, ಆಗಬಹುದು ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸೊ ಇದಿಷ್ಟು ಮೊದಲನೇ ಹಂತದ ಮತದಾನ ವೆಸ್ಟ್ ಬೆಂಗಾಲ್ನಲ್ಲಿ ನಡೆದಿದೆಯಲ್ಲ, ಅದರ ಹಿನ್ನೆಲೆಯಲ್ಲಿ ನಮಗೆ ಇಲ್ಲಿಯವರೆಗೆ ಬಂದಿರುವಂತಹ ಮಾಹಿತಿ ಮತ್ತು ಅದರ ವಿಶ್ಲೇಷಣೆ. ಸೊ ಎರಡನೇ ಹಂತದ ಮತದಾನ ನಾನು ಹೇಳ್ದಂಗೆ ಏಪ್ರಿಲ್ 29ಕ್ಕಿದೆ. 4ನೇ ತಾರೀಕು ಮೇ 4 ಫಲಿತಾಂಶಗಳು ಇರ್ತವೆ.